ಅಂಡರ್ 20,000 ಸೆಗ್ಮೆಂಟಲ್ಲಿ ಒಂದು ಗೇಮಿಂಗ್ ಸೆಂಟ್ರಿಕ್ ಫೋನ್ನ ನೀವು ನೋಡ್ತಿದ್ದೀರಾ ಅಂದರೆ ರಿಯಲ್ಮಿ ಕಡೆಯಿಂದ ಒಂದು ಗೇಮಿಂಗ್ ಫೋಕಸ್ ಫೋನ್ನ ಲಾಂಚ್ ಮಾಡಿದ್ದಾರೆ ರಿಯಲ್ಮಿ 13+. ಸೊ ಈ ಫೋನಲ್ಲಿ ನಿಮಗೆ ಪವರ್ಫುಲ್ ಗೇಮಿಂಗ್ ಚಿಪ್ಸೆಟ್ ಸಿಗುತ್ತೆ. ಆ್ಯಂಡ್ ಹಾಗೆ ಈ ಫೋನ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಬೇಕು ಅಂದರೆ ಸೊ ಮೊದಲಾಗಿ ಈ ಫೋನ್ ಒಳಗಡೆ ನಿಮಗೆ ಟ್ರಾನ್ಸ್ಪರೆಂಟ್ ಪೌಚ್ ಸಿಗುತ್ತೆ, 80 ವಾಟ್ಸ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ, ಟೈಪ್ ಬಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಆ್ಯಂಡ್ ಹಾಗೆ ಈ ಒಂದು ಯೂನಿಕ್ ಡಿಸೈನ್ ಜೊತೆಗೆ ಈ ಫೋನ್ನ ರಿಯಲ್ಮಿ ಅವರು ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಸಿಗುತ್ತೆ. ನೋಡ್ಬೋದು ನೀವು ಗೆಸ್ಚರ್ಸ್ ಹಿಂಗಿದೆ ಅಂದರೆ ಮಾರ್ಬಲ್ ಫಿನಿಶಿಂಗ್ ಥರ ಇದೆ. ಸೊ ಈ ಕಲರ್ ನೇಮ್ ಬಂದು ವಿಕ್ಟ್ರಿ ಗೋಲ್ಡ್ ಅಂತ. ಆ್ಯಂಡ್ ಹಾಗೆ ಇದರಲ್ಲಿ ಪೋರ್ಟ್ಸ್ ಆ್ಯಂಡ್ ಬಟನ್ಸ್ ಬಂದು ರೈಟ್ ಸೈಡಲ್ಲಿ ನಿಮಗೆ ಪವರ್ ಬಟನ್ ಏನು ವಾಲ್ಯೂಮ್ ರಾಕರ್ಸ್ ಕೊಟ್ಟಿದ್ದಾರೆ. ಡೌನ್ ಸೈಡ್ ಬಂದು ಸ್ಪೀಕರ್ ಗ್ರಿಲ್ಸ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಇದೆ, ಮೈಕ್ರೋಫೋನ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಸಿಮ್ ಟ್ರೇ ಇದೆ. ಆ್ಯಂಡ್ ಹಾಗೆ ಅಪ್ ಸೈಡ್ ಬಂದು 3.5mm ಜಾಕ್ ಇದೆ, ಸ್ಪೀಕರ್ ಗ್ರಿಲ್ಸ್ ಇದೆ, ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಈ ಫೋನಲ್ಲಿ ನೀವು ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ 6.7 inches ಫುಲ್ HD+ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಇದರಲ್ಲಿ ಡಿಸ್ಪ್ಲೇ ನಿಮಗೆ 2000 nits ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ನಿಮಗೆ ಲೇಟೆಸ್ಟ್ ಚಿಪ್ಸೆಟ್ Dimensity 7300 ಪ್ರೊಸೆಸರ್ ಸಿಗುತ್ತೆ. ಸೊ ಈ ಫೋನಲ್ಲಿ ನೀವು ಗೇಮಿಂಗ್ ಮಾಡ್ತೀರಾ ಅಂದರೆ ಹೈಯೆಸ್ಟ್ ಸೆಟ್ಟಿಂಗ್ಸಲ್ಲಿ ನೀವು ಸ್ಮೂತಾಗಿ 90 FPS ಸ್ಮೂತಾಗಿ ಗೇಮಿಂಗ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ಪೆಷಲಿ ಗೇಮಿಂಗ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಅದರಲ್ಲಿ ನಿಮಗೆ ಫೀಚರ್ಸ್ ಬಂದು ವಾಯ್ಸ್ ಚೇಂಜಸ್ ಫೀಚರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ನಿಮಗೆ ಕೂಲಿಂಗ್ ವೆಪರ್ ಚೇಂಬರ್ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಿಮಗೆ FPS ಓವರ್ ಕ್ಲಾಕ್ ಆ್ಯಂಡ್ ಅಂಡರ್ ಕ್ಲಾಕ್ ಕೂಡ ಮಾಡ್ಕೋಬೋದು ನೀವು ಇದರಲ್ಲಿ. ಸೊ ಓವರಾಲ್ ಆಗಿ ಇದರಲ್ಲಿ ಗೇಮಿಂಗ್ ಅಂತೂ ನೀವು ಆರಾಮಾಗಿ ಹೈಯೆಸ್ಟ್ ಸೆಟ್ಟಿಂಗ್ಸಲ್ಲಿ ಆರಾಮಾಗಿ ಆಡ್ಬೋದು. ಲ್ಯಾಕ್ ಫ್ರೀ ಗೇಮಿಂಗ್ ಇದರಲ್ಲಿ ಈ ಫೋನಲ್ಲಿ ನೀವು ಆಡ್ಬೋದು. ಆ್ಯಂಡ್ ಹಾಗೆ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ 5000 mAh ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ 80 watts ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆನ್ಸರ್ಸ್ ಬಂದು ಬ್ಯಾಕ್ ಸೈಡ್ ಸೆನ್ಸರ್ ನಿಮಗೆ 50+2 MP ಸಿಗುತ್ತೆ. ಆ್ಯಂಡ್ ಹಾಗೆ ಫ್ರಂಟ್ ಕ್ಯಾಮ್ರಾ ಸೆನ್ಸರ್ ಬಂದು 16 MP ಇದರಲ್ಲಿ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾ ಸೆಟಪ್ಪಲ್ಲಿ ನೀವು ವೀಡಿಯೋಗ್ರಾಫಿ ಏನಾದರೂ ಮಾಡ್ತೀರಾ ಅಂದರೆ ಇದರಲ್ಲಿ ನೀವು 4K ವೀಡಿಯೋಸ್ನ 30 FPS ತೆಗಿಬೋದು. ಆ್ಯಂಡ್ ಹಾಗೆ 1080p ನೀವು ವೀಡಿಯೋಸ್ನ ಆರಾಮಾಗಿ ಇದರಲ್ಲಿ ತೆಗಿಬೋದು. ಆ್ಯಂಡ್ ಹಾಗೆ ಇದರಲ್ಲಿ ನಿಮಗೆ AI ಫೀಚರ್ಸ್ ಸಿಗುತ್ತೆ. ಲೈಕ್ ನಿಮಗೆ ಇದರಲ್ಲಿ AI ಕ್ಲಿಯರ್ ವಾಯ್ಸ್ ಕೊಟ್ಟವ್ರೆ. ಇದರಲ್ಲಿ ಏನಂದರೆ ಕ್ರೌಡೆಡ್ ಏರಿಯಾದಲ್ಲಿ ನಿಮಗೆ ಕ್ಲಿಯರ್ ಆಗಿ ವಾಯ್ಸ್ ಕೇಳುತ್ತೆ, ಆ ಥರ AI ಫೀಚರ್ ವರ್ಕ್ ಆಗುತ್ತೆ. ಹಾಗೆ AI ಸ್ಮಾರ್ಟ್ ಲೂಪ್ ಅಂತಲೂ ಇದೆ. ಆ್ಯಂಡ್ ಹಾಗೆ ಇದರಲ್ಲಿ ನೀವು OS ಆ್ಯಂಡ್ ಅಪ್ಡೇಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ನಿಮಗೆ ಲೇಟೆಸ್ಟ್ OS Android 14 ಸಿಗುತ್ತೆ. ಅದ್ರ ಜೊತೆಗೆ ಅಪ್ಡೇಟ್ಸ್ ಬಂದು 3 years ಆಫ್ ಪೇಜಸ್ ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ 4 years ಆಫ್ ಆಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಸೊ ಓವರಾಲ್ ಆಗಿ ಈ ಫೋನ್ ಬಂದು ನಿಮಗೆ ಪರ್ಫಾರ್ಮೆನ್ಸಲ್ಲಿ ಬೆಸ್ಟ್ ಇದೆ, ಡಿಸ್ಪ್ಲೇ ಕ್ವಾಲಿಟಿಲಿ ಬೆಸ್ಟ್ ಇದೆ. ಆ್ಯಂಡ್ ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಕೂಡ ನಿಮಗೆ ಸೋನಿ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಡೀಸೆಂಟ್ ಆಗಿ ಫೋಟೋಸ್ ಬರುತ್ತೆ, ಓಕೆ. ಬಟ್ ಸೊ ಅಂಡರ್ 20,000 ಬಜೆಟ್ ಸೆಗ್ಮೆಂಟಲ್ಲಿ ಒಂದು ಗೇಮಿಂಗ್ ಸೆಂಟ್ರಿಕ್ ಫೋನ್ನ ನೋಡ್ತಿದ್ದೀರಾ ಅಂದರೆ ಈ ಫೋನ್ ಬಂದು ಬೆಸ್ಟ್ ಚಾಯ್ಸ್ ಇದೆ. ಸೊ ಓವರಾಲ್ ಆಗಿ ಇದಾಯಿತು ರಿಯಲ್ಮಿ 13+ ಕತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ನೀವು ಈ ಫೋನ್ನ ಏನಾದರೂ ತೊಗೊಳಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಯಾ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ